ನಗರಸಭೆ ಕಾಣೆಯಾಗಿದೆ. ಹನಿ ಹನಿ ನೀರಿಗೂ ಜನರ ಹಾಹಾಕಾರ. ಚಿಕ್ಕಮಗಳೂರು ನಗರಕ್ಕೆ 7 ದಿನಗಳಿಂದ ನೀರು ಸರಬರಾಜಾಗದೆ ಸಾರ್ವಜನಿಕರು ಹನಿ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿ ಮಳೆಯಿಂದ ಮನೆಗೆ ನೀರು ನುಗ್ಗಿರುವ ಘಟನೆ ಮಾಸುವ ಮುನ್ನವೇ ಜನರು ಮೂಲಭೂತ ಅವಶ್ಯಕತೆಗಳಿಗೆ ಆಧಾರವಾದ ಯಗಚಿ ನೀರು ಕಾಣದೆ ಪರಿತಪಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆ ಅಧಿಕಾರಿಗಳಿಗೆ ಈ ಬಗ್ಗೆ ವಿಚಾರಿಸಲಾಗಿ ಮೋಟಾರ್ ಕೆಟ್ಟಿದೆ, ನೀರು ಬೇಕಾದರೆ ಕಾಯಿರಿ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಕಂದಾಯ ಕಟ್ಟಿಸಿಕೊಳ್ಳಲು ಮುಂದಿರುವ ನಗರಸಭೆ ಸಮಸ್ಯೆ ಬಂದಾಗ ನಗರಸಭೆಯೇ ಕಾಣೆಯಾಗುತ್ತದೆ ಎಂದು ಸಮಾಜ ಸೇವಕರು ಮಾಜಿ ನಗರಸಭೆ ಸದಸ್ಯರಾದ ರಾಧಾ ಸುಂದರೇಶ್ ಅವರು ಆರೋಪಿಸಿದರು. ಈಗಾಗಲೇ 1 ವಾರದಿಂದ ನೀರಿಲ್ಲ. ಕೇಳಿದ್ರೆ ಅಲ್ಲೆಲ್ಲೋ ಎಗಚಿಲಿ ಮೋಟ್ರ್ ಹಾಳಾಗಿದೆ, ಇಲ್ಲೆಲ್ಲೋ ಆಗಿದೆ, ಅಲ್ಲೆಲ್ಲೋ ಆಗಿದೆ ಅಂತಾರೆ. ಒಬ್ಬರು ಫೋನ್ ಎತ್ತೋದಿಲ್ಲ. ಕಮಿಷನರ್ ಹತ್ರ ನೆನ್ನೆನೆ ನಾನು ಹೋಗಿ ನಿಲ್ಸಿರೆ, ಕಾರಿಂದ ಇಳಿಯಲ್ಲ ಒಪ್ಪ, ಆಯ್ತಾ? ಅಲ್ಲಿ ಕೇಳಿದ್ರೆ ನೀರಿನ ಪ್ರಾಬ್ಲಮ್ ಆಗಿದೆ ರೀ, ಏನು ಮಾಡೋದು ಅಂತಂದರೆ ಇಲ್ಲ ಮೋಟ್ರ್ ಹಾಳಾಗಿದೆ ಮೇಡಮ್. ಆಯಿತು, ಒಂದು ಮೋಟ್ರ್ ಇಟ್ಕೊಂಡು ಇಡೀ ನಗರಸಭೆ ಆಡಳಿತ ನಡೆಸ್ತೀರಾ ನೀವು? ಎಕ್ಸ್ಟ್ರಾ ನೀವು ಮೋಟ್ರು ಇಟ್ಕೋಬೇಕಲ್ವಾ ಅಂದರೆ ಇದೆ, ಇನ್ನೂ ಒಂದು ಎಕ್ಸ್ಟ್ರಾ ಇದೆ, ಒಂದು ಹಾಳಾದ ತಕ್ಷಣ ರಿಪೇರಿ ಮಾಡೋಕ್ಕಾಗಲ್ಲ, ಅದು ಇಲ್ಲೇ ಆಗಲ್ಲ, ಹೈದ್ರಾಬಾದಿಗೆ ಕಳಿಸ್ಬೇಕು. ನಾನು ಹೇಳಿದೆ, ನೀವು ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರಾ ಹೈದ್ರಾಬಾದಿಗೆ ಮಿಷನ್ಗೆ ಹೋಗೋದಕ್ಕೆ ಹಾಳಾದ ಟೈಮಿಗೆ ಕಳಿಸ್ತೀರಿ, ತಗೊಂಬಂದು ಮಾಡ್ತೀರಾ. ಅದು ಬಿಟ್ಕೊಂಡು ಜನರಿಗೆ ನೀರಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಬಾತ್ರೂಮಿಗೆ ಹೋಗಕ್ಕೂ ನೀರಿಲ್ಲ ಅಂದ್ರೆ ಏನ್ ಮಾಡೋದು ಜನ ಅಂತ ಕೇಳಿದ್ರೆ, ಈಗ ಕಳಿಸ್ತೀವಿ, ಟ್ಯಾಂಕರ್ ಕಳಿಸ್ತೀವಿ, ಅಲ್ಲಿಗೆ ಕಳಿಸ್ತೀವಿ, ಅಲ್ಲಿ ತಗೊಂಡೋಗಿ ನಿಲ್ಸಿಬಿಡ್ತೀವಿ ಟ್ಯಾಂಕರು, ನೀವು ಕೊಡದಲ್ಲಿ ಹಿಡ್ಕೊಂಡು ಹೋಗ್ಬೇಕು, ಇವ್ರ ಮನೆ ಕತೆಗಳು. ನಗರಸಭೆಯ ನೀರಿನ ಅವ್ಯವಸ್ಥೆ ಬಿಚ್ಚಿಟ್ಟ ಅವರು ಯಗಚಿ ಮೋಟಾರ್ ಪದೇ ಪದೇ ಹಾಳಾಗಲು ಕಾರಣ ಏನು? ತಿಂಗಳಿಗೆ ಒಮ್ಮೆಯಾದರೂ ಈ ಸಮಸ್ಯೆ ತಲೆದೋರುತ್ತಿದ್ದು, ಯಾವ ಕಾರಣಕ್ಕೆ ನಗರಸಭೆ ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳದೆ ವರ್ತಿಸುತ್ತಿದೆ? ಕೂಡಲೇ ಜನರ ಸಮಸ್ಯೆಗೆ ಪರಿಹಾರ ದೊರಕಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಿಂಗಳಿಗೆ ಒಂದ್ಸರಿ ಕೆಟ್ಟೋಗುತ್ತೆ ನಗರಸಭೆ ಮೋಟ್ರು ಅಂದ್ರೆ, ಅವರು ಕಳಪೆ ಮೋಟ್ರನ್ನ ತಂದಿರ್ತಾರೆ, ಜಾಸ್ತಿ ದುಡ್ಡು ಬಿಲ್ ಮಾಡ್ಕೊಂತಾರೆ. ಇದು ಆಡಳಿತ ವ್ಯವಸ್ಥೆಯ ವೈಫಲ್ಯ. ಇದು ಅದು ಮಾಡ್ಕೊಂತಾರೆ, ಅದು 3 ದಿನಕ್ಕೂ 6 ದಿನಕ್ಕೂ ಕೆಟ್ಟೋಗುತ್ತೆ. ಅದು ಕೆಟ್ಟೋದ್ರೆ ಇಷ್ಟು ದೊಡ್ಡ ನಗರಸಭೆಯಲ್ಲಿ 1 ಮೋಟ್ರು 2 ಮೋಟ್ರು ಇಟ್ಕೊಳಕ್ಕಾಗತ್ತೆ? ಒಂದು 3-4 ಮೋಟ್ರ್ ಕೊಂಡ್ಕೊಂಡ್ಲಿ, ಜನರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇರ್ತಾನೆ. ಒಂದು 3-4 ಇಟ್ಕೊಂಡು ಒಂದು ಹೋದ ತಕ್ಷಣ ಒಂದು ಹಾಕ್ಬೇಕು. ಅದು ಬಿಟ್ಕೊಂಡು ಮಾಡ್ತಾ ಇಲ್ಲವಲ್ಲ, ಏನ್ ಮಾಡ್ಬೇಕು ಹೇಳಿ ನೋಡೋಣ. ನಗರದ ಎಲ್ಲ ವಾರ್ಡ್ಗಳಲ್ಲೂ ಇದೇ ಸಮಸ್ಯೆ ತಲೆದೋರಿದ್ದು, ನಗರಸಭೆ ವಾರ್ಡ್ಗಳಿಗೆ ಟ್ರ್ಯಾಕ್ಟರ್ ಮೂಲಕವಾದರೂ ನೀರು ಸರಬರಾಜು ಮಾಡಬಹುದಿತ್ತು. ಈಗ ನೀರಿಲ್ಲದೆ ದೈನಂದಿನ ನಿತ್ಯ ಕರ್ಮಗಳಿಗೆ ತೊಂದರೆಯಾಗುತ್ತಿದ್ದು, ವಿಚಾರಿಸಿದರೆ ನಾಳೆ ಎಂಬ ಉತ್ತರ ಸಿಗುತ್ತಿದ್ದು, ಇಂದಾದರೂ ನೀರು ಸರಬರಾಜು ಮಾಡಲು ನಗರಸಭೆ ಪ್ರಯತ್ನಿಸಲಿ ಎಂದು ಲಕ್ಷ್ಮೀಶನಗರದ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ನೀರಿನ ಸಮಸ್ಯೆನೇ ಜಾಸ್ತಿ ಆಗಿರೋದು. ಏನ್ ಗೊತ್ತಾ, 8 ಕಂದಾಯ ಕಟ್ಸ್ಕೊಂತಾರೆ. ನಾವು ಕಂದಾಯನೂ ಕಟ್ಟಬೇಕು, ನೀರಿಗೂ ಟ್ಯಾಂಕರ್ ಕೊಟ್ಟು ದುಡ್ಡು ಇಸ್ಕೋಬೇಕು, ಮತ್ತೆ ಎಲ್ಲ ಕ್ಲೀನ್. ಈ ರೋಡ್ಗಳು ಆಗಿರೋ ಗತಿ ನೋಡಿ. ಇರ್ಲಿ, ಇದು ಬೇಡ ನಮ್ಗೆ. ನೀರು ಯಾಕೆ? ನೀರು ಇಲ್ದ್ರೆ ಏನ್ ಮಾಡಕ್ ಸಾಧ್ಯ ಹೇಳಿ? 8 ದಿನ, ವಾರ 15 ದಿವಸ, ತಿಂಗ್ಳುಗಟ್ಲೆ ದುಡ್ಡು ತಗೊಂಡು ನುಂಗ್ತಾರೆ ಅಲ್ಲಿ. ನಮ್ಗೆ ನೀರುಗಳ ಪ್ರಾಬ್ಲಮ್ಗೆ ಅದು ಬಿಡೋದು ಎಷ್ಟು? ಒಂದಿನ ಬಿಟ್ಟು ಒಂದಿನ, ಒಂದು ವಾರದಿಂದ ಅದೇ ತರ. ನೀರು ಹೋದ್ರೆ ಅಲ್ಲ, ನೀರು ಹೋದ್ರೆ, ನೀರು ಇಲ್ಲದ್ರೆ ನಾವು 2 ದಿನ ಏನು ಮಾತಾಡಲ್ಲ, 3ನೇ ದಿನ ಫೋನ್ ಮಾಡ್ತೀವಿ ಯಾಕೆ ಬರ್ಲಿಲ್ಲ ಅಂತ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇನ್ನು ಮೋಟರ್ ರಿಪೇರ್ ಆಗಿಲ್ಲ ಮೇಡಮ್ ಅಂತ. ಆಮೇಲೆ ತೀರಾ ನಾವು ಪ್ರೆಸ್ ಮಾಡಿ ಕೇಳಿದ್ರೆ ನಮ್ಗೇನ್ ಗೊತ್ತು, ಅಲ್ವಾ ನಮ್ಗೆ ಗೊತ್ತಾಗಲ್ಲ ಅಂತಾರೆ. ನೀರಿನ ಸಮಸ್ಯೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಏನಾಗ್ತಿದೆ ಅಂತಂದ್ರೆ, ಪ್ರತಿಯೊಬ್ಬರು ನೀರಿಗೆ ಅಲ್ಲಿ ಹೋಗಿ ಪರದಾಡೋ ಪರಿಸ್ಥಿತಿ ಬಂದಿದೆ. ಜನಸಾಮಾನ್ಯರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಮತ್ತೆ ಇವಾಗ ಕೆಲವೊಂದು ಮನೇಲಿ ಏನೋ ಅವ್ರವ್ರು ಅದಕ್ಕೆ ಪರಿಹಾರ ವ್ಯವಸ್ಥೆ ಅಂತೇಳಿ ಬಾವಿ ಅಥವಾ ಬೋರ್ವೆಲ್ ಏನೋ ಮಾಡ್ಕೊಂಡಿರ್ತಾರೆ, ಅವ್ರದ್ದು ಹೆಂಗೋ ನಡೀತಾ ಇದೆ. ಆದ್ರೆ ಬೇರೆಯವರಿಗೆ, ಬೇರೆ ಜನಸಾಮಾನ್ಯರಿಗೆ ಇದರಿಂದ ಬಹಳ ಸಮಸ್ಯೆ ಆಗ್ತಿದೆ. ಏನಾದ್ರೂ ಪರ್ಮನೆಂಟ್ ಆಗಿ ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ಬರೀ 1 ದಿವಸ ನೀರು ಬರುತ್ತೆ, 4 ದಿವಸ ನೀರು ಬರೋದಿಲ್ಲ, ಬರೀ ಇದೇ ಗೋಳಾಗಿ ಹೋಗ್ಬಿಟ್ಟಿದೆ ನಮ್ಮ ನೋಡೋದು. ವಾಟರ್ ಇಸ್ ದ ಮೇನ್ ಸೋರ್ಸ್ ಆಫ್ ಫ್ಯಾಮಿಲಿ. ಅದೇ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮೋಟ್ರ್ ಹಾಳಾಗಿದೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಲಾಸ್ಟ್ ಇಯರ್ 20 ಲಕ್ಷ ಕೊಟ್ಟು ಒಂದು ಮೋಟರ್ ತಂದ್ರು, ಬೇಲೂರಲ್ಲಿ ಹಾಳಾಗಿದೆ ಅಂತ ಅಂದ್ರು. ಇವನ್ ಐ ಸ್ಪೋಕ್ ಟು ಯಾರು ನಮ್ಮ ಪ್ರೆಸಿಡೆಂಟಿಗೂ ಮಾತಾಡಿದ್ದೆ. ಹೌದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ದ ಥಿಂಗ್ ಈಸ್, ಆಲ್ಟರ್ನೇಟಿವ್ ಜನಸಾಮಾನ್ಯರಿಗೆ ಏನಾದ್ರು ಮಾಡ್ಬೇಕಲ್ವಾ ನೀರಿಂದು. ಸೊ ಬಟ್ ಫ್ರೈಡೇ, ಸ್ಯಾಟರ್ಡೇ ಇಂದ ಇದನ್ನ ಸಮಸ್ಯೆ ಆಗಿರೋದು. ನೀರಿಗೂ ಸಮಸ್ಯೆ ಆಗ್ತಿದೆ. 10 ದಿನ ಆಯ್ತು, ನೀರೇ ಬಿಟ್ಟಿಲ್ಲ.
ತುಂಬಾ ಪ್ರಾಬ್ಲಮ್ ಆಗ್ತದೆ. ನೀರಿನ ವ್ಯವಸ್ಥೆ ಒಂಚೂರು ಏನಾದ್ರು ಮಾಡ್ಕೊಡ್ಬೇಕು. ಟ್ಯಾಂಕರ್ ನಗರಸಭೆಯಿಂದ ಏನಾರ ನೀರಿನ ವ್ಯವಸ್ಥೆ ನಿಮ್ಮ ಏರಿಯಾದಲ್ಲಿ ಏನು ಮಾಡಿಲ್ಲ. ಟ್ಯಾಂಕರ್ ನಾವೇ ತರಿಸಿ ಹಾಕಿಸ್ಕೊಂತಿದ್ವಿ 2 ದಿನ 3 ದಿನಕ್ಕೊಂದ್ಸಲ. ನೀರಿನ ಸಮಸ್ಯೆಗಳು ಎಷ್ಟು ಕಷ್ಟ ಗೊತ್ತಾ ನಮಗೆ. ಯಾರು ಬರಲ್ಲ, ಬರ್ತಾರೆ ಚೇಂಬರ್ ಇದು ನೋಡ್ತಾರೆ ಹೋಗ್ತಾ ಇಲ್ಲ. ಸಣ್ಣ ಪೈಪ್ ಅಂತ ಯಾರು ಕ್ಲೀನೇ ಮಾಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಹೆಣ್ಮಕ್ಳೆಲ್ಲ ಎಲ್ಲಿಗೆ ಹೋಗ್ಬೇಕು? ಗಂಡು ಮಕ್ಳು ಯಾರು ಇದಕ್ಕೆ ಹೋಗ್ಬಿಡ್ತಾರೆ, ಆ ಕಡೆ ಈ ಕಡೆ ಈಗ ಹೋಗ್ಬಿಡ್ತಾರೆ. ಹೆಣ್ಮಕ್ಳು ಸಣ್ಣ ಹೆಣ್ಮಕ್ಳೆಲ್ಲ ಎಲ್ಲಿ ಕೂರ್ಸೋದು? ತುಂಬಾ ಸಮಸ್ಯೆ ಅಂದ್ರೆ ಹೇಳಿ ನಮಗಂತೂ ಸಾಕಾಗ್ಬಿಡ್ತು. ಮೂಲಭೂತ ಅವಶ್ಯಕತೆಗಳಿಗೆ ನೀರಿಲ್ಲ. ರಸ್ತೆಗಳು ಕೂಡ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ. ಮೂಲಭೂತ ಸೌಲಭ್ಯ ನೀಡಲು ನಿರ್ಲಕ್ಷ್ಯ ಮಾಡುತ್ತಿರುವ ನಗರಸಭೆ ನಿದ್ದೆ ಮಾಡುತ್ತಿದೆಯೇ? ಜನಪ್ರತಿನಿಧಿಗಳು, ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಜನರ ಅವಶ್ಯಕತೆಗನುಗುಣವಾಗಿ ಕಾರ್ಯನಿರ್ವಹಿಸಲಿ ಎಂದು ಸಮಾಜ ಸೇವಕಿ, ಕರ್ನಾಟಕ ರಕ್ಷಣೆ ವೇದಿಕೆಯ ನಾಗಲತಾ ಆಕ್ರೋಶ ವ್ಯಕ್ತಪಡಿಸಿದರು. ನೀರು ಬಂದು 10 ದಿನ ಆಗಿದೆ. 10 ದಿನದಿಂದ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ ನಗರಸಭೆಯಿಂದ ಯಾವುದೇ ಸದಸ್ಯರು ಕೂಡ ಇಲ್ಲಿ ಸಮಸ್ಯೆನ ಬಂದು ಕೇಳಿಲ್ಲ. ನಮ್ಮ ಶಂಕರಪುರ ವಾರ್ಡಲ್ಲಿರೋಂಥವ್ರು ದಿನ ಕೂಲಿ ಕಾರ್ಮಿಕರು ಟ್ಯಾಂಕರ್ ಕೂಡ ಒಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಟ್ಯಾಂಕರ್ ತರಿಸ್ತೀವಿ ಅಂದರೂ ಅವರು ನೀರನ್ನು ತುಂಬಿಟ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಇಲ್ಲ. ಡ್ರಮ್ಮಲ್ಲಿ ಕೊಡದಲ್ಲಿ ತುಂಬಿಟ್ಕೊಳ್ಳೋಂಥ ನಮ್ಮಲ್ಲಿ ಜನ ಜಾಸ್ತಿ ಇರೋದು. 10 ದಿನ ಆಗಿದೆ. ಇದು ತಿಂಗಳಿಗೊಂದ್ಸರಿ ಹೀಗೆ ಆಗ್ತಾಯಿದೆ. ಮೋಟ್ರು ಕೆಟ್ಟೋಯ್ತು ಅಂದರೆ ನೀವೇನು ಮಾಡ್ತಿದ್ದೀರಾ? ಎಲ್ಲ ಕೂತ್ಕೊಂಡು ನಗರಸಭೆಯಲ್ಲಿ ಇನ್ನೇನಾದರೂ ಇದೇ ರೀತಿ ಆದರೆ ನಾವು ನಗರಸಭೆ ಮುತ್ತಿಗೆ ಹಾಕ್ತೀವಿ. ಖಾಲಿ ಕೊಡೋ ಸಮೇತ ಎಲ್ಲ ಮಹಿಳೆಯರು, ನಮ್ಮ ವಾರ್ಡಿನ ಮಹಿಳೆಯರೆಲ್ಲ ರೆಡಿಯಾಗಿದ್ದಾರೆ. ಖಾಲಿ ಕೊಡೋ ಸಮೇತ ಮುತ್ತಿಗೆ ಹಾಕಿ ನಗರಸಭೆನ ಮುತ್ತಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ತೊಂದರೆ ಆಗ್ತಿದೆ ನಮಗೆ. ದಾಟಕ್ಕಾಗೆಲ್ಲ ಮಾಡಲ್ಲ. ವಯಸ್ಸಾದವರಿದ್ದಾರೆ ಮನೇಲಿ. ಆ ಚರಂಡಿನೂ ಸರಿ ಮಾಡಿಲ್ಲ. ಮೊನ್ನೆ ಕೌನ್ಸಿಲರ್ ಫೋನ್ ಮಾಡಿದ್ರೆ ಕಳಿಸ್ತೀವಿ ಅಂದರು ಉಮಾ ಅವರು. ಇದುವರೆಗೂ ಕಳಿಸಿಲ್ಲ. 1 ವಾರ ಆದರೂ ಯಾರೂ ಬಂದಿಲ್ಲ. ಈ ಥರ ಆದರೆ ನಾವೇನು ಮಾಡೋದು? ಎಲ್ಲ ಅರ್ಧಂಬರ್ಧ ಮಾಡಿ ಹೋಗಿದ್ದಾರೆ. ಫಸ್ಟ್ ಇದ್ದಿದ್ದಾರು ಚೆನ್ನಾಗಿತ್ತು ಚರಂಡಿ, ಇವಾಗ ಏನೂ ಮಾಡಿಲ್ಲ. ಆ ಕಡೆ ಎಲ್ಲ ಫಿನಿಶಿಂಗ್ ಮಾಡಿದ್ದಾರೆ ಬಾಕ್ಸ್ ಚರಂಡಿ, ಇಲ್ಲೇನೂ ಮಾಡಿಲ್ಲ. ನೀರಿನ ಸಮಸ್ಯೆ ಕುರಿತು ನಗರಸಭೆ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್, ಆಯುಕ್ತರಾದ ಬಸವರಾಜ್ ಅವರು ಮಾತನಾಡಿ, 2 ಮೋಟಾರ್ಗಳು ಮಳೆಯಿಂದ ಹಾಳಾಗಿದ್ದು ದುರಸ್ತಿಗೊಳಿಸಲು ಬೆಂಗಳೂರಿಗೆ ಕೊಂಡೊಯ್ದಿದ್ದು ಅದು ಈಗ ದುರಸ್ತಿಗೊಂಡು ಮರುಜೋಡಣೆಗೊಳಿಸಲಾಗಿದ್ದು, ನಿನ್ನೆ ಎಲ್ಲ ಶೇಖರಣಾ ಘಟಕಗಳಿಗೆ ನೀರು ತುಂಬಿಸಿದ್ದು ಇಂದು ಎಲ್ಲ ವಾರ್ಡ್ಗಳಿಗೂ ನೀರು ಸರಬರಾಜು ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇದು ಪುನರಾವರ್ತನೆಯಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದು ಹೇಳಿದರು. ಕಳೆದ 10ನೇ ತಾರೀಕಿಂದ ಏನು ನಗರದಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆಯೋ, ನಮ್ಮ ಮುಗಳವಳ್ಳಿ ಜಾಕ್ವೆಲಲ್ಲಿ, ಮುಗಳವಳ್ಳಿ ಪಂಪೌಸಲ್ಲಿ ನಮ್ಮ ಮಿಷನರೀಸು ಪ್ರಾಬ್ಲಮ್ ಆಗಿತ್ತು. ಪದೇ ರಿಪೇರಿಗೆ ಬರ್ತಾನೇ ಇದೆ. ಒಂದು ಮಿಷನರೀಸ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ರಿಪೇರಿಗೆ ಅಂತ ಬೆಂಗಳೂರಿಗೆ ಕಳಿಸ್ಕೊಟ್ಟಿತ್ತು. ಅದೇ ಅದು ರೆಡಿ ಆಗಲಿಕ್ಕೆ ಮಿನಿಮಮ್ 15 ದಿವಸ ಟೈಮ್ ಬೇಕಿತ್ತು. ಆ ವ್ಯತ್ಯಾಸ ಟೈಮಲ್ಲೇ ಸ್ವಲ್ಪ ಸಿಡ್ಲು ಇದಕ್ಕೆ ಮತ್ತು ಇನ್ನೊಂದು ಮೋಟ್ರು ಪವರ್ ಫಿಲ್ಟ್ರೇಷನ್ ಆಗಿ ಅದು ಪ್ರಾಬ್ಲಮ್ ಆಯಿತು. ಅದನ್ನು ಬಿಚ್ಚಿ ನಾವು ಬೆಂಗಳೂರಿಗೆ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಬರ್ಲಿಕ್ಕೆ ಮಿನಿಮಮ್ 3 ಡೇಸ್ ಬೇಕಾಯಿತು. ನಮಗೆ ಭಾನುವಾರ ನೈಟ್ ಪ್ರಾಬ್ಲಮ್ ಆಯಿತು. ಸೋಮವಾರ, ಮಂಗಳವಾರ, ಬುಧವಾರ ನೀರು ಕೊಡೋಕ್ಕಾಗಿಲ್ಲ. ನಾವು ಬುಧವಾರ ನಿನ್ನೆ ರಾತ್ರಿ 11:30-12 ಗಂಟೆಗೆ ರೆಡಿ ಆಯಿತು. ರಾತ್ರಿಯಿಂದ ನಮಗೆ ಬೆಳಗ್ಗೆ 9:30 ತನಕ ಎಲ್ಲ ಟ್ಯಾಂಕ್ಗಳು ಫಿಲ್ ಆಗ್ತಿದ್ದಾವೆ. ನಾವು ಬೆಳಗ್ಗೆ 10 ಗಂಟೆಯಿಂದಲೇ ನಾವು ಬೈಪಾಸ್ ರೋಡು, ಹೌಸಿಂಗ್ ರೋಡು, ಹಿರೇಮಂಗೂರು, ಕೋಟೆ ಬಡಾವಣೆಗೆ ನೀರು ಕೊಡ್ತಾಯಿದ್ದೀವಿ. ಈಗ 12:30-1 ಗಂಟೆ ಟೈಮಿಂದ ಇಡೀ ನಗರದಲ್ಲಿ ಎಲ್ಲ ಕಡೆಗೂ ನೀರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಖಂಡಿತ ನೀರಿನ ಸಮಸ್ಯೆ ಆಗ್ದಂಗೆ ನಗರಸಭೆ ಕಡೆಯಿಂದ ನೋಡ್ಕೊಳ್ತೀವಿ. ಸಾರ್ವಜನಿಕರು ಕಳೆದ 4 ದಿನದ ನೀರಿನ ವ್ಯತ್ಯಾಸ ಆದರೂ ಸಹಕರಿಸೋದಕ್ಕೆ ಸಾರ್ವಜನಿಕರಿಗೆ ನಗರಸಭೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ತುಂಬ ತುರ್ತು, ತುಂಬ ಅನಿವಾರ್ಯ ಅನ್ನೋ ಸಂದರ್ಭಗಳಲ್ಲಿ ನಾವು 4 ಟ್ರ್ಯಾಕ್ಟರ್ ಇಟ್ಕೊಂಡು ನಮ್ಮ ನಗರಸಭಾ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿಗಳನ್ನು ಒಳಗೊಂಡಂತೆ ನೀರಿನ ವ್ಯವಸ್ಥೆಯೂ ಸಹ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದೀವಿ. ಮುಂದೆ ಈ ರೀತಿ ಆಗ್ದಂಗೆ ನಾವು ನಗರಸಭೆಯಿಂದ ನೋಡ್ಕೊಳ್ತೀವಿ ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಿನ್ನೆ ರಾತ್ರಿಯೇ ನಮ್ಮ ಮೋಟ್ರು ರೆಡಿಯಾಗಿ ಬೆಳಗ್ಗೆ 9 ಗಂಟೆ 9:15 ನಾವು ನಗರದ ನಾಗರಿಕರಿಗೆ ನೀರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಇನ್ನೊಂದು ಸ್ಟ್ಯಾಂಡಿಂಗ್ ಮೋಟರು ಇನ್ನೊಂದು ವಾರದೊಳಗಡೆ ಮತ್ತೊಂದು ಎಕ್ಸ್ಟ್ರಾ ಮೋಟರನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದುವರೆಗೂ ಸಾರ್ವಜನಿಕರು ಸಹಕಾರವನ್ನು ಮಾಡಿದ್ದಾರೆ ನಗರಸಭೆ ಜೊತೆ. ಇನ್ನು ಮುಂದೆಯೂ ನಗರದ ನಾಗರಿಕರು ನಗರಸಭೆಯ ಜೊತೆ ಸಹಕಾರ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ತೀನಿ. ಜೊತೆಗೆ ಚಿಕ್ಕಮಗಳೂರು ನಗರದಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಅತಿ ಹೆಚ್ಚಾಗಿ ಪ್ರಕರಣ ಬೆಳಕಿಗೆ ಬರ್ತದೆ. ಸಾರ್ವಜನಿಕರು ನಾನು ಪದೇ ಹೇಳ್ತಾ ಇರ್ತೀನಿ, ನೀರನ್ನು ಕಾಯಿಸಿ ಕುದಿಸಿ
ಆರಿಸಿ ಕುಡಿಬೇಕು ಅಂತೇಳಿ ಮನವಿಯನ್ನು ಮಾಡ್ತೀನಿ. ಅದೇ ರೀತಿ ಹೋಟೆಲಿನ ಮಾಲೀಕರು ಸಹ ಅದನ್ನು ಬಿಸಿ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಹೇಳ್ತೀನಿ.